ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಡಿಸ್ಟರ್ಬ್ ಆದ ಮನುಷ್ಯ ಡಿಸ್ಟರ್ಬ್ ಆದಾಗ ಏನು ಘಟನೆಗಳು ಉದ್ಭವಿಸ್ತವೆ ಅದು ಇವತ್ತು ಉದ್ಭವಿಸಿದೆ. ಕೆಲವು ಜನ ಮಹಿಳಾ ಮೋರ್ಚಾದವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಕಾರಣದ ಸಲುವಾಗಿ ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗೋದು ಅವಶ್ಯಕತೆ ಇರಲಿಲ್ಲ ಮತ್ತು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ವಿರುದ್ಧ. ಮತ್ತು ಒಂದು ನಾನು ಹೇಳ್ತೀನಿ, ಇವತ್ತಲ್ಲಿ ಅಡಿಷನಲ್ SP ಅವರು ಕರೆದು ಸ್ಟೇಜ್ ಮೇಲೆ ಕರೆದು ಅವ್ರ ಮೇಲೆ ಒದರಾಡಿ ಚಿರಾಡಿ ಅವ್ರಿಗೆ ಕಪಾಳ ಮೋಕ್ಷ ಮಾಡೋ ರೀತಿಯಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇತ್ತು, ಕೈ ಮುಂದೆ ಮಾಡಿದ್ದು. ಇದೆಲ್ಲ ನೋಡಿದಾಗ ಒಬ್ಬ ಮುಖ್ಯಮಂತ್ರಿ ಆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ಒಬ್ಬ ಮುಖ್ಯಮಂತ್ರಿ ಆ ರೀತಿ ನಡವಳಿಕೆ ಇರೋದಲ್ಲ, ಇದು ಅದಕ್ಕೆ ಶೋಭೆ ತರುವಂಥದ್ದು ಅಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯರು ಟೆಂಪರ್ಮೆಂಟ್ ಕಳ್ಕೊತಾ ಇದ್ದಾರೆ ಮತ್ತು ಇದೊಂದು ಇದಾಗ್ತದೆ. ಡಿಸ್ಟರ್ಬ್ ಭಯಂಕರ ಮೈಂಡ್ ಡಿಸ್ಟರ್ಬ್ ಇದೆ. ಆ ಹಿನ್ನೆಲೆಯಲ್ಲಿ ಇದನ್ನ ಟೆಂಪರ್ಮೆಂಟ್ ಕಳ್ಕೋಬ. ಯಾಕಂದ್ರೆ ಹಿಂದೆ JH ಪಟೇಲ್ರು ನಾನು ನೋಡಿದ್ದೀನಿ, ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. JH ಪಟೇಲ್ರು ಅವರು ಎಷ್ಟೇ ಟೆಂಪರ್ಮೆಂಟ್ ಇದು, ಎಷ್ಟೇ ಅಸೆಂಬ್ಲಿಲಿ ಜೋರಾಡಿ ಕೂಗಾಡಿ ಅದಾಗೂ ಸತಿಗೆ, ಇವನ್ ಪಬ್ಲಿಕ್ ಮೀಟಿಂಗ್ದಾಗೂ ಸತಿಗೆ ಯಾರೋ ಪ್ರೊಟೆಸ್ಟ್ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಅದಕ್ಕೇನು ಕೇರ್ ಮಾಡ್ತಿರ್ಲಿಲ್ಲ. ಅವರು ಎಸ್ ಮಾಡ್ತಾರ, ಮಾಡ್ಲಿ, ಅವ್ರು ಹೋಗ್ತಾರೆ ಈಗ ಬಂದು ಅನ್ನುವಂಥ ರೀತಿಯಲ್ಲಿ ಅದೇ ರೀತಿ ನಡವಳಿಕೆ ಸಿದ್ದರಾಮಯ್ಯ ಇರಬೇಕು. ಅದಕ್ಕಾಗಿ ಈ ರೀತಿ ನಡವಳಿಕೆ ಒಳ್ಳೆಯದಲ್ಲ. ಮತ್ತು ಅವರೇನು ವೆನ್ಯೂ ಇದೆ ಅಲ್ಲ, ಯಾವ ಕಾರ್ಯಕ್ರಮ ಮಾಡಿದ್ರು, ಯಾವ ಸ್ಥಳ ಇದೆ, ಅದು SP ಅಂಡರ್ ಒಳಗೆ ಬರುವುದೇ ಇಲ್ಲ. ಇಟ್ ಕಮ್ಸ್ ಅಂಡರ್ ಪೊಲೀಸ್ ಕಮಿಷನರ್ ಬೆಳಗಾವಿ. ಪೊಲೀಸ್ ಕಮಿಷನರ್ ಅಂಡರ್ ಒಳಗೆ ಬರುವಂತದ್ದು. ನೀವು ಪೊಲೀಸ್ ಕಮಿಷನ್ ಕರಿಬೇಕಾಗಿತ್ತಲ್ಲ ಅಲ್ಲೇ, ಅದು ಅವ್ರ ಡ್ಯೂಟಿ, ಅವ್ರದ್ದು ಇನ್ಚಾರ್ಜ್ ಅದು ಪೊಲೀಸ್ ಕಮಿಷನರ್. ಅವ್ರು ಬಂದೋಬಸ್ತ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ ಅಂತ ಅವ್ರು ಕ್ವಶನ್ ಮಾಡೋ ಬದ್ಲಿ ನಾನು ನೋಡಿದ್ದೀನಿ ಯಾರೇ ಅಧಿಕಾರಿ ನೋಡಿದ ಫೇಸು. ಇನ್ನು ಧಾರವಾಡದಲ್ಲಿ ಇದ್ದಾರೆ ಅವರು, ಅಡಿಷನಲ್ SP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಸ್ ವೆರಿ ಗುಡ್ ಆಫೀಸರ್. ನಾಳೆ ಎಂತ ಒಳ್ಳೆ ಆಫೀಸರ್ಗೆ ಈ ರೀತಿ ಇನ್ಸಲ್ಟ್ ಮಾಡೋದ್ರಿಂದ ನಾಳೆ ಅವ್ರಿಗೆ ಸರಿಯಾಗಿ ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ಎಫಿಷಿಯಂಟ್ ಕೆಲಸ ಮಾಡುವಂತವ್ರಿಗೆ ನೀವು ಕ್ವಶನ್ ಮಾಡ್ತೀರಿ ಅಂತಂದ್ರೆ ಮತ್ತೆ ಯಾರಿಗೆ ಜವಾಬ್ದಾರಿ ಅದು ಅದನ್ನ ನೋಡ್ಬೇಕಲ್ಲ. ಅಲ್ಲಿ ಮುಂದೆ ಯಾರೋ ಒಬ್ರು ಆಫೀಸರ್ ಕರೆದು ಅವ್ರಿಗೆ ಅಟ್ಯಾಕ್ ಮಾಡುವಂತದ್ದು. ಮತ್ತು ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದಂಥವ್ರು ಅವರ ಈ ನಡವಳಿಕೆ ಆ ಸ್ಥಾನಕ್ಕೆ ತಕ್ಕದಂತ ಅಲ್ವಾ. ನಿನ್ನೇನೂ ಮೊನ್ನೆ ಯುದ್ಧ ಮಾಡೋದು ಬೇಡ ಅನ್ನುವಂಥ ರೀತಿ ಪಾಕಿಸ್ತಾನದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾ ಆ ರೀತಿ ಹೇಳಿಲ್ಲ ಅನ್ನುವಂಥದ್ದು, ಈ ರೀತಿ ಯುಟರ್ನ್ ತಗೊಳ್ಳುವಂಥದ್ದು, ಇದು ಪದೇ ಸಿದ್ದರಾಮಯ್ಯ ಕಡೆಯಿಂದ ಆಗ್ತಾ ಇದೆ. ಹೀಗಾಗಿ ಹಿಸ್ ಮೈಂಡ್ ಇಸ್ ಡಿಸ್ಟರ್ಬ್ಡ್. ಐ ಥಿಂಕ್ ಈಸ್ ಡಿಸ್ಟರ್ಬ್ಡ್.